ನೀಟ್ ಸಂಬಂಧಿಸಿದ ಪ್ರತಿಭಟನೆಗಳ ಕಾರಣಕ್ಕಾಗಿ ಕಳೆದ ಇಡೀ ವಾರ ಸಂಸತ್ ಅಧಿವೇಶನ ನಡೆದಿರಲಿಲ್ಲ. ಸಂಸತ್ ಅಧಿವೇಶನ ಆರಂಭ ಆದರೂ ಕೂಡ ಚರ್ಚೆಗಳೇ ಆಗಿರಲಿಲ್ಲ. ಪದೇ ಪದೇ ಮುಂದೂಡಲ್ಪಟ್ಟು ಇವತ್ತಿಗೆ ಮುಂದೂಡಿಕೆಯಾಗಿತ್ತು. ಈ ವಾರಕ್ಕೆ ಅಂದರೆ ಇವತ್ತಿನಿಂದ ಅಧಿವೇಶನ ನಡೀಬೇಕು. ಇವತ್ತಿಂದ ಅಧಿವೇಶನ ನಡಿಬಹುದು ಅಥವಾ ಚರ್ಚೆ ನಡಿಬಹುದು ಅನ್ನುವಂಥ ಸಾಧ್ಯತೆ ಕಾಣ್ತಾ ಇದೆ. ವಿಪಕ್ಷಗಳು ಕೇಳ್ತಾ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಳಿಕ ನೀಟ್ ಅಕ್ರಮದ ಬಗ್ಗೆ ಅಡ್ಜರ್ಮೆಂಟ್ ಮೋಷನ್ ಅಡಿಯಲ್ಲಿ ಚರ್ಚೆ ಮಾಡೋಣ, ನಿಲುವಳಿ ಸೂಚನೆಯ ಅಡಿಯಲ್ಲಿ ಚರ್ಚೆ ಮಾಡೋಣ ಅಂತ. ಇವತ್ತು ಚರ್ಚೆಯಾಗಬಹುದು. ಇದರ ಮಧ್ಯೆ ಇನ್ನೊಂದು ಬಹಳ ಪ್ರಮುಖವಾದಂಥ ಮಸೂದೆ, ತಿದ್ದುಪಡಿ ಮಸೂದೆ ಮಂಡನೆಯಾಗುತ್ತೆ. ಅದ್ಯಾವುದು ಅಂತಂದ್ರೆ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಅವಕಾಶ ಕಲ್ಪಿಸುವಂತ ತಿದ್ದುಪಡಿ ಮಸೂದೆ. ಕಠಿಣ ಕ್ರಮ ಯಾವ ರೀತಿ ಅಂತಂದ್ರೆ ಈಗಿರುವಂತ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚುಗೊಳಿಸೋದು. ನನ್ನ ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ. 5 ರಿಂದ 10 ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಬಹುದಾದಂತ ತಿದ್ದುಪಡಿಯನ್ನ ಮಸೂದೆಯಲ್ಲಿ ಮಾಡಿಕೊಳ್ಳಲಾಗುತ್ತೆ. ದಂಡದ ಪ್ರಮಾಣವನ್ನ ಕೂಡ ಹೆಚ್ಚಿಸಲಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದಂಥ ವ್ಯಕ್ತಿಯ ವಿರುದ್ಧ FIR ದಾಖಲಾದ 2 ತಿಂಗಳಲ್ಲಿ ತನಿಖೆ ಮುಗಿಬೇಕು, ಮತ್ತೆ 3 ತಿಂಗಳಲ್ಲಿ ವಿಚಾರಣೆ ಮುಗಿಬೇಕು. ಅಂದ್ರೆ 5 ತಿಂಗಳ ಒಳಗೆ ತೀರ್ಪು ಕೂಡ ಪ್ರಕಟವಾಗಬೇಕು. ಅದಕ್ಕಾಗಿಯೇ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗುತ್ತೆ. ಒಬ್ಬ ವ್ಯಕ್ತಿಯ ವಿರುದ್ಧ, ಎ ಅನ್ನುವಂಥ ವ್ಯಕ್ತಿಯ ವಿರುದ್ಧ FIR ಆಯಿತು ಅಂತ ಅಂದುಕೊಳ್ಳೋಣ. ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಿಸಿ FIR ಆಗಿ 2 ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕು. 2 ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ 3 ತಿಂಗಳ ಒಳಗೆ ವಿಚಾರಣೆ ಮುಗಿಬೇಕು. ವಿಚಾರಣೆ ಮುಗಿದು ತೀರ್ಪು ಕೂಡ ಪ್ರಕಟವಾಗಬೇಕು. ಮತ್ತು ಶಿಕ್ಷೆಯ ಪ್ರಮಾಣವನ್ನ ಕೂಡ ಹೆಚ್ಚಿಸಲಾಗಿದೆ. 5 ರಿಂದ 10 ವರ್ಷದವರೆಗೆ ಜೈಲು. ವ್ಯಕ್ತಿಯೊಬ್ಬ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದರೆ, ಸಂಘಟಿತವಾಗಿ ಭಾಗಿಯಾದರು ಅಂತ ಅಂದ್ಕೊಳ್ಳೋಣ, ಒಂದು ನೆಟ್ವರ್ಕ್ ರಚಿಸಿಕೊಂಡು ಕ್ವಶನ್ ಪೇಪರ್ ಲೀಕ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ, ಅವರಿಗೆ 7 ರಿಂದ 10 ವರ್ಷದವರೆಗೆ ಶಿಕ್ಷೆ ವಿಧಿಸುವುದಕ್ಕೆ ಅವಕಾಶ. ವ್ಯಕ್ತಿಯೊಬ್ಬ ಅಂತಾದ್ರೆ 50 ಲಕ್ಷದವರೆಗೆ ದಂಡ. ಸಂಘಟಿತವಾಗಿ ಮಾಡಿದ್ರು ಅಂತಂದ್ರೆ 10 ಕೋಟಿಯವರೆಗೂ ಕೂಡ ದಂಡ. ಸೊ ಈ ರೀತಿ ತಿದ್ದುಪಡಿಯನ್ನು ಮಸೂದೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.